53ನೇ ವರ್ಷಕ್ಕೆ ಕೋಲಾರ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಕೋಲಾರಿಗೆ ಈ ಒಂದು ಕಾರ್ಯಕ್ರಮ ಬರಲಿ ಅಂತ ನಾವು ನಮ್ಮ ಕೋಲಾರಿಗೆ 50ನೇ ವರ್ಷದ ಸಂಭ್ರಮವನ್ನು ಆಚರಿಸ್ಕೊಳ್ಳೋಕೆ ಬಂದಿದ್ದೀವಿ. ನಮ್ಮ ಕೋಲಾರಿಗೆ ನೀವು ಈ ಒಂದು ಕಾರ್ಯಕ್ರಮ ತಂದಿರೋದು ನಮಗೆ ಹೆಮ್ಮೆಯ ವಿಷಯ. ಒಂದು ನ್ಯಾಷನಲ್ ಕೋಲಾರಕ್ಕೆ ಈ ವರ್ಷ ಸಿಕ್ಕಿರೋದು ನಮ್ಮ ಪುಣ್ಯ. ಸುಮಾರು ಈ ಸರ್ತಿ ನಮಗೆ ಕೋಲಾರಿಗೆ ಈ ಲಭಿಸಿದೆ. ಈ ಫೆಡರೇಷನ್ ಮಾಡೋದು 20 lakhs ಅಬೋವ್ ಇತ್ತು ಅಂತಂದರೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದ್ರೂ ಕೂಡ ಎಲ್ಲ ಕಂಪನಿಗೂ ಒಂದು GST ನಂಬರ್ ಇದೆ. 700 ಹೇಳ್ದಲ್ಲ ಅದೇ ₹700 per square feet ಬಂದು ನಾವು ಕೋಲಾರ ಟು ಚಿಂತಾಮಣಿ ರೋಡ್ ಇಂಡಿಯಾಗೆ ನಿಂತಿರುವಂತಹ ಈ GST ಸರ್ ನಮಸ್ಕಾರ. ಮುಂದೆ ಇಂದ್ರಜಿತ್ ತಾವು ಸರ್ ನಮಸ್ತೆ. ನಟರಾಜ್ ಅಂತ ಸರ್. ತಾವು ಸರ್ ನಮಸ್ತೆ. ಗುಣಶೇಖರ್ ಸರ್ ಜನಗಳಿಗೆ ಏನು ಮಾಹಿತಿ ಅನಿಸ್ತಾ ಇದೆ, ಏನು ಕೊಡ್ತಾ ಇದೆ ಸರ್? ನಾವು ಬಿಸ್ನೆಸ್ ರೂಲ್ ಇಂಜಿನ್ ಅಂತ ಬರುತ್ತೆ, ಅರ್ಥ ಆಗ್ತಿದೆಯಾ? ಸೊ GST ನಿಮ್ಮದು 70 lakhs ಅಬೋವ್ ಇತ್ತು ಅಂತಂದರೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟಾಗಿ ಆನ್ಲೈನಲ್ಲೇ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡ್ತೀವಿ. ಪ್ರಿನ್ಸಿಪಲ್ ಲೆಟ್ರ್, ಸ್ಯಾಂಕ್ಷನ್ ಲೆಟ್ರು ಎಲ್ಲ ಅಲ್ಲೇ ಜನ್ರೇಟ್ ಆಗಿಬಿಡುತ್ತೆ. ಸೊ ಕೊಲಾಟಲ್ ಫ್ರೀ ಇರುತ್ತೆ. ಸೊ ಆ ಥರ ಇರುತ್ತೆ ಸರ್. ತುಂಬ ಅನುಕೂಲ ಆಗುತ್ತೆ ಕಸ್ಟಮರ್ಗೆ. ಯಾರು GST ಫೈಲ್ ಮಾಡ್ತಿರ್ತಾರೋ 70 lakhs ಅಬೋವ್ ಇತ್ತು ಅಂತಂದರೆ ತುಂಬ ಬೇಗನೆ ಆಗಿಬಿಡುತ್ತೆ. ಸೊ ಏನಂತಂದರೆ ಈಸಿ ಪ್ರೋಸೆಸ್ ಮಾಡೋದಕ್ಕೋಸ್ಕರ ಎಲ್ಲರಿಗೂ ಇವಾಗ ಏನಂತಂದರೆ ಕಸ್ಟಮರ್ ಬ್ರಾಂಚ್ಗೆ ಹೋದರೆ ಅದು ಕೇಳ್ತಾರೆ, ಇದು ಕೇಳ್ತಾರೆ, ಅದನ್ನೆಲ್ಲ ಕಡಿಮೆ ಮಾಡಿ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಬೇಗನೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಲೋನ್ ಮಾಡಿಕೊಡ್ತಾರೆ ಸರ್. ಇನ್ನೊಂದು ಕೆಲವರು ಜನ 90% ಜನ ಏನು ಮಾಡ್ತಾರೆ ಅಂದರೆ SBI ಅವರೇ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಅವರವರೇ ಓಡಾಡ್ಕೊತಾರೆ. ಅದಕ್ಕೆ ಏನು ಉತ್ತರ ಕೊಡ್ತೀರಾ ಸರ್? ಅದು ಪರ್ಸ್ಪೆಕ್ಟಿವ್ ಇತ್ತು. ಇವಾಗೆಲ್ಲ ಚೇಂಜ್ ಆಗ್ತಾ ಇದ್ದೀವಿ ನಾವು ಕೂಡ. ನಾವು ಇವಾಗ ಇಲ್ಲಿ ಇದ್ದೀವಿ ಅಂದರೆ ಅರ್ಥ ಏನು? ಜನಕ್ಕೆ ತಲುಪಿಸ್ಬೇಕು, ನಮ್ಮ ಪ್ರಾಡಕ್ಟ್ ನಾವು ಜನಕ್ಕೆ ಹೇಳಬೇಕು, ಆಮೇಲೆ ಜನರಲ್ಲಿರೋ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿದ್ದೀವಿ. ಅದೇ ರೀತಿ ಬ್ರ್ಯಾಂಚಲ್ಲೂ ಚೇಂಜ್ ಆಗ್ತಾ ಇದೆ. ಜನ್ರೇಷನ್ ಚೇಂಜ್ ಆದಂಗೆಲ್ಲ ಬದಲಾವಣೆ ಆಗ್ತಾ ಇದ್ದೀವಿ ನಾವು ಕೂಡ. ನಾವು ಇಲ್ಲಿರೋದಕ್ಕೆ ನಾವಿಲ್ಲಿರೋದಕ್ಕೆ ಕಾರಣ ಏನಿಷ್ಟೇ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಅದೊಂದು ಧ್ಯೇಯದಿಂದ ಬಂದಿದ್ದೀವಿ. ಭಾರತದ ಅತಿ ದೊಡ್ಡ ಬ್ಯಾಂಕಿಂಗ್ ಸಂಸ್ಥೆ SBI ಅವರು ಮಾತಾಡಿದ್ದು ಮಾಹಿತಿ ಕೊಡುವಂಥ ಪ್ರಯತ್ನ ಪಟ್ಟರು. ನಾನು SBIಗೆ ಒಂದು ಸೆಲ್ಯೂಟ್ ಹೇಳ್ತೀನಿ. ಯಾಕೆಂದರೆ ಅಷ್ಟು ದೊಡ್ಡ ಬ್ರ್ಯಾಂಚ್ ಬಂದು ಸಾಮಾನ್ಯ ಜನರಿಗೆ ಒಂದು ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ಅದು ತುಂಬ ಶ್ಲಾಘನೀಯವಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಜನಗಳಿಗೆ ಉಪಯುಕ್ತವಾಗಿ ಇರೋದಕ್ಕೋಸ್ಕರ ಒಂದು ಕಾನ್ಸೆಪ್ಟ್ ತಗೊಬಂದಿದ್ದೀವಿ. ಸೊ ಇದು GST ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಈ ಸಾಫ್ಟ್ವೇರ್ ಬಂದು GST ರಿಟರ್ನ್ ಫೈಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೇಡಮ್ ಅವ್ರನ್ನ ಕೇಳೋಣ, ಬನ್ನಿ. ಏನು ಹೇಳ್ತೀನಿ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮೀ ದಿನೇಶ್ ಅಂತ. ಸೊ ಇದು GST ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿದ್ದೀರಾ, ಇದು ಸಂಬಂಧಪಟ್ಟಂಗೆ ಒಂದು ಜನಕ್ಕೆ ತಿಳಿಸ್ಬೇಕು. ಹಾಂ, ಸೊ ಐ ಥಿಂಕ್ ಯಾವುದೇ ಕಂಪನಿ ಇದ್ರೂ ಕೂಡ ಎಲ್ಲ ಕಂಪನಿಗೂ ಒಂದು GST ನಂಬರ್ ಇದ್ದೇ ಇರುತ್ತೆ. ಅದು ಕೂಡ ಒಂದು ಸ್ಟೇಟ್ಗಾಗಲಿ ಅಥವಾ ಒಂದು ಪ್ಯಾನ್ ಬೇಸಿಸಲ್ಲಾಗಲಿ GST ನಂಬರ್ ಇದ್ದೇ ಇರುತ್ತೆ. ಸೊ ಯಾವುದೇ GST ನಂಬರ್ ಇದ್ದರೂ ಕೂಡ ಎಲ್ಲ GST ನಂಬರು ಅವ್ರ ರಿಟರ್ನ್ಸ್ನ ಫೈಲ್ ಮಾಡಬೇಕಾಗುತ್ತೆ. ಸೇಲ್ಸ್ ಆಗಲಿ ಪರ್ಚೇಸ್ ಇನ್ವಾಯ್ಸಸ್ ಆಗಲಿ ಅವರು ಗೌರ್ಮೆಂಟ್ ಪೋರ್ಟಲ್ಗೆ ತೋರಿಸ್ಬೇಕಾಗುತ್ತೆ. ಸೊ ಅದು ಮ್ಯಾನ್ಯುವಲಿ ಮಾಡಲಿಕ್ಕೆ ತುಂಬ ಎಫರ್ಟ್ಸ್ ಬೇಕಾಗುತ್ತೆ. ನೀವು ಯಾವುದೇ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗಬೇಕಾಗುತ್ತೆ ಅಥವಾ ನಿಮ್ಮ ಟೀಮ್ ಅಲ್ಲೇ ನೀವು ಮಾಡಬೇಕಾಗುತ್ತೆ. ಸೊ ಆ ಮ್ಯಾನ್ಯುವಲ್ ಎರರ್ಸ್ ಏನೇನಿದೆ ಅದನ್ನೆಲ್ಲ ಇರಾಡಿಕೇಟ್ ಮಾಡೋದಕ್ಕೋಸ್ಕರ ನಾವು GST Zen ಸಾಫ್ಟ್ವೇರ್ ಹೆಲ್ಪ್ ಮಾಡುತ್ತೆ. ವೇರ್ ನೀವು ರಿಟರ್ನ್ಸ್ನ ಫೈಲ್ ಮಾಡ್ಬೋದು. ಎಲ್ಲ ಆಟೋಮೇಟೆಡ್ ಇರುತ್ತೆ. ನೀವು ಜಸ್ಟ್ ಇನ್ವಾಯ್ಸಸ್ನ ಅಪ್ಲೋಡ್ ಮಾಡಿ ಅದರಿಂದ ಸಮ್ಮರಿ ಬರುತ್ತೆ. ನೀವು ಡೈರೆಕ್ಟ್ಲಿ ನಮ್ಮ ಸಾಫ್ಟ್ವೇರ್ ಥ್ರೂನೇ GST ರಿಟರ್ನ್ಸ್ ಫೈಲ್ ಮಾಡ್ಬೋದು. ಎಲ್ಲ ರಿಲೇಟೆಡ್ GST ರಿಟರ್ನ್ಸ್ ಲೈಕ್ GSTR 1 ಆಗಲಿ 3B ಆ್ಯಂಡ್ ಅಗೇನ್ ITC ಕ್ಲೇಮ್ ಮಾಡೋದಕ್ಕೆ ನೀವು ರೀಕನ್ಸಿಲೇಷನ್, ಆಮೇಲೆ ಇನ್ವಾಯ್ಸ್ ಜನ್ರೇಟ್ ಮಾಡಬೇಕಾಗುತ್ತೆ. 5 crore ಸ್ಲ್ಯಾಬ್ ರೇಟ್ ಅಬವ್ ಇರೋ ಯಾವುದೇ ಕಂಪನಿ ಆದರೂ ಇನ್ವಾಯ್ಸ್ ಜನ್ರೇಟ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇನ್ವಾಯ್ಸಿಂಗ್ ಕೂಡ ಜನ್ರೇಟ್ ಮಾಡಲಿಕ್ಕೆ ಕೊಡ್ತೀವಿ. ಆ್ಯಂಡ್ ಎನಿ ರಿಪೋರ್ಟ್ಸ್, ನೀವು ಒಂದು ಹೋಲ್ ವರ್ಷ ನಿಮ್ಮ ಅಥಾರಿಟೀಸ್ಗೆ ನೀವು ಯಾವ ರಿಟರ್ನ್ ಫೈಲ್ ಮಾಡಿದ್ದೀರಾ ಅದ್ರ ಬೇಸಿಸ್ ಏನು ಅಂತ ನೀವು ತೋರಿಸ್ಲಿಕ್ಕೆ GST ರಿಪೋರ್ಟ್ಸ್ ಕೂಡ ಕೊಡ್ತೀವಿ. ಆ್ಯಂಡ್ ಸಿನ್ಸ್ GST Zen ಬಂದು GST ಸುವಿಧಾ ಪ್ರೊವೈಡರ್, ನಾವು APIs ಕೂಡ ಕೊಡ್ತೀವಿ. ಯಾವುದೇ ಚಿಕ್ಕ ಕಂಪನಿ ಆಗಿ ERP ಪ್ರೊವೈಡರ್ಸ್ ಇದ್ದರೆ ಅವರು ನಮ್ಮ APIs ತೊಗೊಂಡು ಅವ್ರದ್ದೇ ಸಾಫ್ಟ್ವೇರ್ನ ಅವ್ರು ಬಿಲ್ಡ್ ಮಾಡ್ಬೋದು, ಇನ್ವಾಯ್ಸ್ ಜನ್ರೇಟ್ ಮಾಡಲಿಕ್ಕೆ ಅಥವಾ ಫೈಲ್ ಮಾಡೋದಕ್ಕೆ. ಥ್ಯಾಂಕ್ ಯು ಮೇಡಮ್, ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಮೇಡಮ್ ಇದು ಈಗ ಜನದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ನಂದೊಂದು ಸ್ಮಾಲ್ ಕಂಪನಿ ಇದೆ. ಸೊ ನನ್ನ ಕಂಪನಿ GST ಮಾಡಿಸ್ಬೇಕು ಅಂದರೆ ನಾನು 3rd ಪರ್ಸನ್ ಹತ್ರ ನಾವು ಹೋಗಿ ಮೆನ್ಷನ್ ಮಾಡಿ. ಸೊ ಈಗ ಇದರಿಂದ ಡೈರೆಕ್ಟಾಗಿ ನಾನೇ ಲಾಗಿನ್ ಮಾಡಿ ಮಾಡ್ಬೋದಾ? ಹಾಂ, ಹೌದು. ನೀವು ಏನಾದರೂ ನಿಮ್ಮ ರಿಟರ್ನ್ಸ್ ನಿಮಗೆ GST ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೂ ಕೂಡ ನಮ್ಮ ಸಾಫ್ಟ್ವೇರ್ ಯೂಸ್ ಮಾಡಿ ನೀವು ಏನೇನು ಇನ್ವಾಯ್ಸಸ್ ಇದೆಯೋ ಯಾವುದೇ ಮಿಡಲ್ ಮ್ಯಾನ್ ಬರಲ್ಲ. ನೀವು ಯಾರಿಗೂ ಒಬ್ಬರಿಗೆ ಕೊಟ್ಟು ಅವ್ರಿಗೆ ಪೇ ಮಾಡಿ ಅವ್ರ ಥ್ರೂ ಮಾಡಿಸೋಬೋದು. ನೀವು ಡೈರೆಕ್ಟ್
ಡೈರೆಕ್ಟ್ಲಿ ಸ್ವಲ್ಪ GST ನಾಲೆಜ್ ಇದ್ದರೆ ಅಥವಾ ನಮ್ಮ ಟೀಮೇ ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನೀವು ಡೈರೆಕ್ಟ್ಲಿ ನಿಮ್ಮ ಇನ್ವಾಯ್ಸಸ್ನ ಎಲ್ಲ ನೀವೇ ಫೈಲ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಜನಕ್ಕೆ ವೀಕ್ಷಕರೇ ತಿಳ್ಕೊಂಡಲ್ಲ, ಮೇಡಮ್ ಅವ್ರು ಹೇಳಿದ್ರು ಡೈರೆಕ್ಟಾಗಿ ಈಗ ನಾವು ಥರ್ಡ್ ಪರ್ಸನ್ ಹತ್ರ ಹೋಗೋ ಬದಲು ಡೈರೆಕ್ಟಾಗಿ ನಮಗೆ ಒಂದು GST ಅಂದರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದು ನಮಗೆ ಗೊತ್ತಿದ್ರೆ ಸೊ ಅದ್ರಲ್ಲಿ ಫಿಲ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಅಪ್ಡೇಟ್ ಮಾಡ್ಬೋದು. ಮತ್ತು ಇವರು ಸಾಫ್ಟ್ವೇರ್ ಕಂಪ್ನಿ, ಇವರು ಸಾಫ್ಟ್ವೇರ್ ಕಡೆಯಿಂದನೇ ನಮಗೆ ಜನಕ್ಕೆ ತಿಳಿಸ್ಕೊಡ್ತಾರೆ. ಒಂದು ಪ್ರಾಬ್ಲಮ್ ಆದರೂ ಕೂಡ ತಿಳಿಸ್ಕೊಡ್ತಾರೆ. ಆದಷ್ಟು ಡಿಜಿಟಲೈಸೇಷನ್ ಆಗ್ತಿದೆ. ನಾವು ಬದಲಾಗೋಣ. ಬದಲಾವಣೆ ಜಗದ ನಿಯಮ, ಬದಲಾವಣೆ ಜೊತೆಗೆ ನಾವು ಬದಲಾಗೋಣ. ಸೊ ನೋಡ್ಕೊಳ್ಳಿ. ಈ ಸ್ಟಾಲಲ್ಲಿ GSTಗೆ ಸಂಬಂಧಪಟ್ಟ ಪುಸ್ತಕಗಳಿದ್ದಾವೆ. ನಿಮಗೇನಾದರೂ ಬೇಕಾದರೂ ಓದ್ಕೊಬೋದು. ಇಲ್ಲಿ ಬಂದಾಗ ಡೈರೆಕ್ಟಾಗಿ ಇವೆಲ್ಲ ಇವತ್ತು ನಾಳೆ 2 ದಿನ ಇರುತ್ತೆ. VM ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಮಾರ್ಕೆಟಿಂಗ್ ಹಾಕಿದ್ದಾರೆ, ಅಲ್ಲಿ ಬಂದಿದ್ದೀವಿ. ಸೊ ತಿಳ್ಕೊಳ್ಳೋಣ ಬನ್ನಿ, ಅವರು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಮತ್ತು ನಮ್ಮ ಜನಕ್ಕೆ ಯಾವ ರೀತಿ ಅವರು ಅಡ್ವಾಂಟೇಜಸ್ ಕೊಡ್ತಿದ್ದಾರೆ, ಅಮ್ಯುನಿಟೀಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಅವರು ಪ್ರಾಜೆಕ್ಟ್ ಕಡೆಯಿಂದ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಇದು VM ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಇದೆಯಲ್ಲ ಸರ್, ನಿಮ್ಮ ಕಂಪನಿನಲ್ಲಿ ಪ್ರಾಜೆಕ್ಟ್ ಕೂಡ ಎಲ್ಲ ಆಗಿದೆಯಲ್ಲ, ಸೊ ಜನಕ್ಕೆ ಅಮ್ಯುನಿಟೀಸ್ ಏನು ಕೊಡ್ತಿದ್ದೀರಾ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ. ಸರ್ ನಮಸ್ತೆ, ನಮ್ಮ ಹೆಸರು ಶಂಕರ್ ಅಂತೇಳಿ. ನಾವು VM ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಪ್ರಾಜೆಕ್ಟ್ಸ್ ಬಂದು ಹಲವಾರು ನಾವು ಕೋಲಾರದಲ್ಲಿ ಡೆವಲಪ್ ಮಾಡಿದ್ದೀವಿ. ಸೊ ಕೋಲಾರ ನಮಗಾದ ಥರ ಇದೆ ಪ್ರಾಜೆಕ್ಟ್ಸು ಬಂದು ಶ್ರೀನಿವಾಸಪುರ ಇದೆ, ಮತ್ತು ಹೊಸಕೋಟೆ ಟು ಮಾಲೂರು ರೋಡ್ ಇದೆ, ಮುಳಬಾಗಲಿದೆ. ಸೊ ಹಲವಾರು ನಮ್ಮ ಪ್ರಾಜೆಕ್ಟ್ಸು ರನ್ನಿಂಗಲ್ಲಿ ನಡೀತಾ ಇದೆ. ಅದರಲ್ಲಿ ಪ್ರಪ್ರಥಮ ಬದಿಗೆ ಫಸ್ಟ್ ಬಂದು ನಾವು ಕೋಲಾರದಲ್ಲಿ ಲೋಟಸ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಈ ಪ್ರಾಜೆಕ್ಟು ತುಂಬ ಸಕ್ಸಸ್ಫುಲ್ ಆಗಿ ತುಂಬ ಮನೆಗಳೆಲ್ಲ ಕಟ್ಕೊಂಡು ವಾಸವಾಗಿ ಸ್ಟೇ ಆಗಿ ಬರ್ತಾ ಇದ್ದಾರೆ. ಇನ್ನೂ ಹಲವಾರು ಆನ್ಗೋಯಿಂಗ್ ಪ್ರಾಜೆಕ್ಟ್ಸು. ಸೊ ಕೋಲಾರ ಟೌನಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ, ಮುಳಬಾಗಲ್ಲಿ ಮಾಡ್ತಾಯಿದ್ದೀವಿ, ಮತ್ತು ಕೋಲಾರದಿಂದ ಶ್ರೀನಿವಾಸಪುರ ರೋಡಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಈ ಪ್ರಾಜೆಕ್ಟ್ಸ್ ಎಲ್ಲ ಬಂದು ನಮ್ಮದು ಫಸ್ಟು ಏನಾಗುತ್ತೆ ಅಂದರೆ, ಫಸ್ಟು ನಾವು ಲೀಗಲ್ ಮೇಯ್ನ್ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಂದ್ರೆ ಟೈಟಲ್ ಲೀಗಲ್ ಆಗಿರ್ತಕ್ಕಂಥ ಲ್ಯಾಂಡನ್ನು ಪರ್ಚೇಸ್ ಮಾಡಿಕೊಂಡು ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಯಾವುದೇ ಪ್ರಾಜೆಕ್ಟ್ ಮಾಡಲಿ ನಾವು ಫಸ್ಟು ಕನ್ವರ್ಷನ್ ಮಾಡಿಕೊಂಡು ಮತ್ತು ಚೇಂಜ್ ಆಫ್ ಲ್ಯಾಂಡು ಅಪ್ರೂವಲ್ಸ್ ಮಾಡಿಕೊಂಡು ತುಂಬ ಒಂದು ಅಮ್ಯುನಿಟೀಸನ್ನು ಕೊಟ್ಟು ಮಾಡ್ತೀವಿ. ಅದರಲ್ಲಿ DC ಕನ್ವರ್ಷನ್ನು, ಆ ಏರಿಯಾಗೆ ತಕ್ಕಂತೆ ಅಪ್ರೂವಲ್ಸು ಮತ್ತು ರೇರಾ, ವಿತೌಟ್ ರೇರಾ ಇಲ್ಲದೆ ನಾವು ಯಾವುದೂ ಪ್ರಾಜೆಕ್ಟನ್ನು ಮಾಡೋದಿಲ್ಲ. ಹಾಗಾಗಿ ನಾವು ಕೋಲಾರ ಕಡೆ ಸುತ್ತಮುತ್ತ ಸಾಕಷ್ಟು ಪ್ರಾಜೆಕ್ಟ್ಸನ್ನು ಇದೆ. ಸೊ ತುಂಬ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿ ಕೊಡ್ತಾಯಿದ್ದೀವಿ. ಒಳ್ಳೆ ಅಮ್ಯುನಿಟೀಸ್ ಇದೆ. ಎಲ್ಲ ಒಂದು ಕೋಲಾರ ಜನತೆ ಬಂದು ನಮ್ಮ ಪ್ರಾಜೆಕ್ಟನ್ನು ವಿಸಿಟ್ ಮಾಡಿ ಸೈಟನ್ನು ನೋಡಬೇಕಂದ್ರೆ ಈ ಮೂಲಕ ಕೇಳ್ಬೋದು. ನಿಮ್ಮದು ಇದುವರೆಗೂ ಯಾವ ಪ್ರಾಜೆಕ್ಟು ಫೈಲ್ ಆಗಿಲ್ಲ, ಯಾವುದೋ ಎಡಿಕೇಶನ್ ಆ ಥರದ್ದು ಏನೂ ಆಗಿಲ್ಲ ಸರ್? ನಮ್ಮದು ಯಾವುದೇ ಪ್ರಾಜೆಕ್ಟ್ ಆಗಿರಲಿ ಫಸ್ಟ್ ಇನ್ವೆಸ್ಟರ್ ಕಂಪನಿ. ಸೊ VM ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಕಂಪನಿಯವರು ಏನು ಮಾಡ್ತಾರೆ ಅಂದರೆ, ಫಸ್ಟು ಲ್ಯಾಂಡನ್ನು ಅಕ್ವಿಯೇಷನ್ ಮಾಡೋದಕ್ಕೂ ಮುಂಚೆ ಟೈಟಲ್ ಲೀಗಲ್ ಆಗಿದೆಯಾ ಅನ್ನೋದನ್ನು ಫಸ್ಟು ನೋಡ್ತೀವಿ. ಅದೇ ನಮ್ಮ ಮೇಯ್ನು ಇದು. ನಾವು ಅದಕ್ಕೆ ಸಾಕಷ್ಟು ಒತ್ತು ಕೊಡ್ತೀವಿ. ಲೀಗಲ್ ಪರ್ಫೆಕ್ಟ್ ಆಗಿದೆ ಅಂದ ನಂತರ ಇನ್ನು ಉಳಿದಂಥ ಡೆವಲಪ್ಮೆಂಟ್ ವೈಸಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಎಲ್ಲನೂ ಬಂದು ಅಂಡರ್ಗ್ರೌಂಡ್ ಕೇಬಲ್ ಕನೆಕ್ಷನ್ಸ್ ಇರುತ್ತೆ, CC ರೋಡ್ಸ್ ಇರುತ್ತೆ, ಮತ್ತು ಸ್ಯಾನಿಟ್ರಿ, ಡ್ರೈನೇಜು, ಕ್ಲಬ್ ಹೌಸ್ ಫೆಸಿಲಿಟಿ, ಸ್ವಿಮ್ಮಿಂಗ್ ಪೂಲ್, ಫುಡ್ ಕೋರ್ಟ್, 40 ಲೋನ್, ಈ ಥರ ಎಲ್ಲ ಅಮ್ಯುನಿಟೀಸನ್ನು ನಾವು ನಮ್ಮ VM ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಕಂಪನಿಯಲ್ಲಿ ಪ್ರೊವೈಡ್ ಮಾಡಿ ಕೊಡ್ತಾಯಿದ್ದೀವಿ ಸರ್. ಇನ್ನು ಪೇಪರ್ ವರ್ಕ್ ಹೇಳೋದಾದರೆ DC ಕನ್ವರ್ಷನ್ ಆಗಿರುತ್ತೆ, ಕೂಡ ಅಪ್ರೂವಲ್ ಆಗಿರುತ್ತೆ, ಬೇರೆ ರಿಜಿಸ್ಟರ್ಡ್ ಆಗಿರುತ್ತೆ, ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ಸು. ಸೊ ಈ ಥರ ಒಂದು ಅಮ್ಯುನಿಟೀಸನ್ನು ನಾವು ನಮ್ಮ ಕೋಲಾರ ಜನತೆಗೆ ಮತ್ತು ಹಲವಾರು ಏರಿಯಾದಲ್ಲಿ ಡಿಫೆಂಡ್ ನಾವು ಮಾಡಿ ಮಾಡ್ತೀವಿ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಮ್ಮಲ್ಲಿ ಬಂದು 700 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. 700 ರೂಪಾಯಿಂದ ನಮ್ಮಲ್ಲಿ 7,000 ರೂಪಾಯಿ ಸ್ಕ್ವೇರ್ ಫೀಟ್ ತನಕ ನಮ್ಮ ಹತ್ರ ಡಿಪೆಂಡ್ ಆಗುತ್ತೆ ಸರ್. ನಮ್ಮಲ್ಲಿ ಬಂದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಕೊಟ್ಟಿರ್ತೀವಿ, ಆ ಫೋನ್ ನಂಬರಲ್ಲಿ ಸಂಪರ್ಕ ಮಾಡಿ. ಇನ್ನೊಂದು ಮೇನ್ ಪಾಯಿಂಟ್ ಬಿಟ್ಬಿಟ್ಟು ಬ್ಯಾಂಕ್ ಲೋನ್ ನಾವು ಆಲ್ ನ್ಯಾಷನಲೈಸ್ ಬ್ಯಾಂಕಿಂದ ನಮ್ಮ ಪ್ರಾಜೆಕ್ಟ್ಸಲ್ಲಿ ಲೋನ್ಸನ್ನು ಪ್ರೊವೈಡ್ ಮಾಡಿ ಕೊಡ್ತೀವಿ. ನಾವೇನೇ ಗ್ರಾಹಕರಿಗೆ ಪ್ರತಿಯೊಂದು ಬ್ಯಾಂಕ್ಸಲ್ಲೂ ನಾವು ಲೋನ್ಸನ್ನು ಮಾಡಿ ಕೊಡ್ತೀವಿ ಸರ್. ಎಂಟು ನಮ್ಮ ಬ್ಯಾಂಕ್ ಪರ್ಸನ್ ಅವರನ್ನೇ ಬರ್ತಾರೆ ಕಸ್ಟಮರ್ ಹತ್ರ ಬಂದು. ಸೊ ಅವ್ರಿಗೆ ಏನೇ ಡಾಕ್ಯುಮೆಂಟೇಷನ್ಸ್ ಬೇಕು, ಏನು ರೇಟ್ ಆಫ್ ಇಂಟ್ರೆಸ್ಟು, ಯಾವ ಥರ EMI ಕಟ್ಕೊಂಡು ಹೋಗಬೇಕು, ಎಂಡನ್ನು ನಾವು ಬ್ಯಾಂಕ್ ಪರ್ಸನ್ನು ನಮ್ಮ ಎಂಪ್ಲಾಯಿ ಇಬ್ಬರು ಬಂದು ಅವ್ರಿಗೆ ಏನೇ ಡೌಟ್ಸು ಮಾಹಿತಿ ಬೇಕಿದ್ರೂ ಕ್ಲಿಯರ್ ಮಾಡಿ ಕೊಡ್ತಾರೆ. ಸೊ ನಮ್ಮಲ್ಲಿ ಏನೇ ಕಸ್ಟಮರ್ ಇಂಟ್ರೆಸ್ಟೆಡ್ ಇದ್ದು ಬಂದು ಸೈಟ್ ವಿಸಿಟ್ ಮಾಡಿ ಜಾಗ ನೋಡಿ
ಮಾಡ್ಕೊಳ್ತಾರೆ ಅಂದರೆ ಅದಕ್ಕೆ ಕ್ಯಾಬ್ ಇವಾಗ ಫೆಸಿಲಿಟಿ ಬೇಕು ಹೊಸದು ಪ್ರಾಜೆಕ್ಟ್ ಎಲ್ಲಿ ನಡೀತಾ ಇದೆ? ಸೊ ಹೊಸ ಪ್ರಾಜೆಕ್ಟ್ಸ್ ಬಂದು ಈಗ ಅಪ್ಕಮಿಂಗ್ ಕೋಲಾರ ಟೌನಲ್ಲಿ ನಿಮಗೆ ಸಹ್ಯಾದ್ರಿ ಕಾಲೇಜ್ ಟೇಕಲ್ ರೋಡ್ ಸಹ್ಯಾದ್ರಿ ಕಾಲೇಜ್ ಹತ್ರ ಅಲ್ಲಿ ಏನು ರೇಟ್ ನಡೀತಾ ಇದೆ ಸರ್? ಸರ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಾವು 5,500 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಇನ್ನು ಕಮ್ಮಿ ರೇಟ್ ಟೌನ್ 700 ಹೇಳ್ದಲ್ಲ ಅದೇ 700 rupees per square feet ಬಂದು ನಾವು ಕೋಲಾರ ಟು ಚಿಂತಾಮಣಿ ರೋಡ್ ನಿಯರ್ ಸುಬ್ಟೂರ್ ಹತ್ರ ಅಗ್ರಿಕಲ್ಚರ್ ಮ್ಯಾನೇಜಿಂಗ್ ಫಾರ್ಮ್ ಲ್ಯಾಂಡ್ VM's ಲೇಕ್ ವ್ಯೂ ಫಾರ್ಮ್ ಲ್ಯಾಂಡ್ ಅಂತ ಹೇಳಿ ಅದೊಂದು 20 ಎಕರೆಯಲ್ಲಿ ಅಗ್ರಿಕಲ್ಚರ್ ಮ್ಯಾನೇಜಿಂಗ್ ಫಾರ್ಮ್ ಲ್ಯಾಂಡ್ ಇದೆ. ಅದು ಗುಂಟಾಸ್ ಲೆಕ್ಕದಲ್ಲಿ ರಿಜಿಸ್ಟರ್ ಆಗುತ್ತೆ ಸರ್. ಸೊ ಈ ಥರ ನಮ್ಮ ಪ್ರಾಜೆಕ್ಟ್ ವೀಕ್ಷಕರೇ, ಇದು ನಿಜಾನೇ. ನಮ್ಮ ತಮ್ಕದಲ್ಲಿ VM ಬಿಲ್ಡರ್ಸ್ ಏನು ಬಂದಿದ್ರಲ್ಲ ಆ ಟೈಮಲ್ಲಿ 600 ರೂಪಾಯಿಂದ ಇತ್ತು. ಇವತ್ತು ಅಲ್ಲಿ 3,000 3,500 ರೂಪಾಯಿ ಆಗಿಬಿಟ್ಟಿದೆ. ಸೊ ಆ ಟೈಮಲ್ಲಿ ಏನಾದರೂ 600 ರೂಪಾಯಿಗೆ ನಾವು ಒಂದು ಸೈಟ್ ತೆಗೆದು ಇಟ್ಕೊಂಡಿದ್ರೆ ಇವತ್ತು ಹಂಗೆ ಬರ್ತಾ ಇತ್ತು. ಸೊ ಮಿಸ್ಟೇಕ್ ಆಗಿಬಿಟ್ಟಿದೆ. ನೀವು ಯಾರಾದರೂ ಒಳ್ಳೆಯದೇನೋ ಒಂದು ಸೈಟ್ ತೊಗೊಬೇಕು ಅಂತ ಇದ್ದರೆ ಬೇಗ ಸುಕ್ಟೂರ್ ಹತ್ರ ಹೋಗಿ 700 ರೂಪಾಯಿಂದ ಸ್ಟಾರ್ಟ್ ಇದೆ ಅಂತ ತೊಗೊಳ್ಳಿ. ಸೈಟು ಇವತ್ತು ನಾವು ಚಿನ್ನ ತೆಗಿಬೋದು, ವಜ್ರ ತೆಗಿಬೋದು, ಆದರೆ ಜಮೀನು ತೆಗಿಯೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಒಂದು ಸೈಟ್ ಒಂದು ನನಗೇನೆ ಒಂದು ಅರ್ಧ ಸೈಟ್ ಅಂದರೆ ಕನಸಾಗ್ಬಿಟ್ಟಿದೆ. ನನ್ನ ಲೈಫಲ್ಲಿ ಅರ್ಧ ಸೈಟ್ ತೊಗೊಂಡ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿ ಇದೆ. ಅಂಥ ಸಮಯದಲ್ಲಿ VM ಡೆವಲಪರ್ಸು ಆಮೇಲೆ ಲೋಟಸ್ ಇವತ್ತು ನಾವಿದ್ದೀವಿ ಕರ್ನಾಟಕ ರಾಜ್ಯ ಸಲಹೆಗಾರರ ಸಂಘ. ಸೊ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆ ತೆರಿಗೆ ಸಲಹೆಗಾರರ ಸಂಘ ಇಲ್ಲಿ 50ನೇ ವರ್ಷದ ಆನಿವರ್ಸರಿ ನಡೀತಿದೆ. ಸೊ ನಮ್ಮ ಜೊತೆಲಿದ್ದಾರೆ ನಾರಾಯಣ ಸ್ವಾಮಿ ಸರ್. ನಾರಾಯಣ ಸ್ವಾಮಿ ಸರ್ ಆಡಿಟರು ನಮ್ಮ ಜೊತೆಲಿದ್ದಾರೆ. ಸೊ ಸರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ, ತೆರಿಗೆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಸೊ ಅದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ, ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ, ಕೋಲಾರದಲ್ಲಿ ತಮಗೆ ಸ್ವಾಗತ. ರಾಜ್ಯ ತೆರಿಗೆ ಸಲಹಾರ ಸಂಘ ಒಂದು, ಆಮೇಲೆ ಕೋಲಾರ ಜಿಲ್ಲಾ ಸಲಹಾರ ಸಂಘ ಒಂದು, ಇಬ್ಬರು ಸಂಯುಕ್ತ ಆಶ್ರಯದಲ್ಲಿ ಈಗ ತೆರಿಗೆ ಸಲಹಾರದ ಒಂದು ಇದು ಕಾನ್ಫರೆನ್ಸ್ ಮಾಡ್ತಾ ಇದ್ವಿ, ಸ್ಟೇಟ್ ಲೆವೆಲ್ ಕಾನ್ಫರೆನ್ಸು. ಇದರಲ್ಲಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಆಡಿಟರ್ಗಳು, CAಗಳು, ಸ್ಪೆಷಲಿಸ್ಟು ಇನ್ಕಮ್ ಟ್ಯಾಕ್ಸ್ ಬಗ್ಗೆ, GST ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರೋದು, ಜನಗಳಿಗೆ ಅನುಕೂಲವಾಗಂತಾರೆ ಯಾವ ಥರ ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ರೇಟ್ ಆಫ್ ಟ್ಯಾಕ್ಸ್ ಇದೆ, ಆಮೇಲೆ NA ಬಗ್ಗೆ, ಆಮೇಲೆ ಟ್ಯಾಲಿ ಸಾಫ್ಟ್ವೇರ್ ಬಗ್ಗೆ ಇದೆ. ಇದರ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಕೋಲಾರ್ನಲ್ಲಿ ಇದು ಮಾಡಿದ್ವಿ. ಇಡೀ ಒಂದು 50 ವರ್ಷಗಳಿಂದ ಸುಮಾರು ಈ ಸರ್ತಿ ನಮಗೆ ಕೋಲಾರಿಗೆ ಈ ಲಭಿಸಿದೆ ಈ ಫೆಡರೇಷನ್ ಮಾಡೋದಕ್ಕೆ. ಇದಕ್ಕೆ ಸುಮಾರು ಅಂದರೆ ಒಂದು 350ರಿಂದ 400 ಜನ ಮೇಲೆ ಇಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ಬರ್ತಾ ಇದ್ದಾರೆ ಜನಗಳು. ಈಗ ಮತ್ತೆ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಇದೆ. ಈಗ ಎಲ್ಲ ವ್ಯವಸ್ಥೆಗಳು ಕೋಲಾರ ಜಿಲ್ಲೆ ತೆರಿಗೆಲ್ಲ ಎಲ್ಲ ಸಂಘದಿಂದ ಮಾಡ್ತಾ ಇದ್ದೀವಿ. ಸ್ಟೇಟಿಂದ ಎಲ್ಲರೂ ಬಂದಿದ್ದಾರೆ. ಇದು ಎಲ್ಲ ಸ್ಟೇಟ್ಗಳಿಂದ ಬರುತ್ತೆ, ಎಲ್ಲ ಸ್ಟೇಟು ಬಂದಿದ್ದಾರೆ. ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದನೂ ಬಂದಿದ್ದಾರೆ, ಎಲ್ಲ ಸಂಘಗಳಿಂದ ಬಂದಿದ್ದಾರೆ. ಆಮೇಲೆ ಬೇರೆ ಸ್ಪೆಷಲಿಸ್ಟ್ ಇದ್ರ ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ಆಮೇಲೆ GST ಬಗ್ಗೆ, NA ಇದ್ರ ಬಗ್ಗೆ ಎಲ್ಲ ಸ್ಪೆಷಲಿಸ್ಟ್ ಎಲ್ಲ ಬಂದುಬಿಟ್ಟು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಡೀಲರ್ಗಳು ಬಂದಿದ್ದಾರೆ, ಕೆಲವರು ಆಡಿಟರ್ ಬಂದಿದ್ದಾರೆ, CAಗಳು ಬಂದಿದ್ದಾರೆ. ಎಲ್ಲರೂ ಬಂದಿರೋದ್ರಿಂದ ಇಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇದೆ. ವರ್ಷಕ್ಕೆ ಒಂದು ಸರ್ತಿ ಒಂದು ಡಿಸ್ಟಿಕ್ ಕೊಡ್ತಾ ಇದ್ದಾರೆ. ಈ ಸರ್ತಿ ನಮ್ಮ ಕೋಲಾರ ಜಿಲ್ಲೆಗೆ ಈ ಕೊಟ್ಟಿರುವಂಥ ಇದಕ್ಕೋಸ್ಕರ ನಮ್ಗೆ ಸಂತೋಷ ಇದೆ. ಎಲ್ಲರೂ ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಏನು ಮಾಹಿತಿ? ಜನಸಾಮಾನ್ಯರ ಬಗ್ಗೆ GST ಬಗ್ಗೆ ಇಲ್ಲಿ ಅವೇರ್ನೆಸ್ಸು ಇದು ಕೊಡ್ತಾ ಇದೆ. ಯಾವ ಥರ ಸ್ಲ್ಯಾಬ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇದೆ, GST ಸ್ಲ್ಯಾಬ್ ಏನಿದೆ, GST ಫಾರ್ಮ್ಸ್ ಯಾವ ಥರ ಫಿಲಪ್ ಮಾಡಬೇಕು, ಯಾವ ಥರ ಆನ್ಸರ್ ಮಾಡಬೇಕಾಗುತ್ತೆ, ಆನ್ಲೈನಲ್ಲಿ ಯಾವ ಥರ ರಿಟರ್ನ್ಸ್ ಕೊಡಬೇಕಾಗುತ್ತೆ, ಯಾವ ಥರ ಟ್ಯಾಕ್ಸ್ ಕೊಡಬೇಕಾಗುತ್ತೆ, ಈ ಥರ ಬಗ್ಗೆ ಎಲ್ಲ ನಾವು ಕೂಲಂಕುಷವಾಗಿ ಎಲ್ಲ ಸೆಕ್ಷನ್ಸ್ ವೈಸು ಇಲ್ಲಿ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಎಲ್ಲ ನಮ್ಮ ಸ್ಪೆಷಲಿಸ್ಟ್ ಎಲ್ಲ ಅವೇರ್ನೆಸ್ ಇಲ್ಲಿ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದ. ಮತ್ತು ನಮ್ಮ ಕೋಲಾರಿಗೆ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಮಾಡಿಕೊಡ್ತಾ ಇರೋದು ತುಂಬಾ ಶ್ಲಾಘನೀಯವಾಗಿದೆ. ಧನ್ಯವಾದ. ಸೆಲ್ಫಿ ಕೌಂಟ್ರು, ಇಲ್ಲಿ ಸೆಲ್ಫಿ ತೊಗೊಳೋಕ್ಕೆ. ನಮಸ್ಕಾರ ಕೋಲಾರ. ಇವತ್ತು NTC 2026 ಇಲ್ಲಿ ನಮಸ್ತೆ ಕರುನಾಡು. ನಾವಿದ್ದೀವಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ತೆರಿಗೆ ಸಹಕಾರರ ಸಂಘ 50ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ. ಇದು ಬಂದು ನಮ್ಮ ಕೋಲಾರಕ್ಕೆ ಈ ವರ್ಷ ಸಿಕ್ಕಿರೋದು ನಮ್ಮ ಪುಣ್ಯ, ನಮಗೆ ಖುಷಿ ಆಗ್ತಿದೆ. ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಸ್ ಬಂದಿದ್ದಾರೆ, ಆಡಿಟರು, CA ಇವರೆಲ್ಲ ಬಂದಿದ್ದಾರೆ. ಸೊ ಇಲ್ಲಿಂದ ತುಂಬ ದೊಡ್ಡದಾಗಿ ಕಾನ್ಫರೆನ್ಸ್ ನಡೀತಾ ಇದೆ. GST ಅಧಿಕಾರಿ ನಮ್ಮ ರವೀಂದ್ರ ಸರ್. ನಮಸ್ಕಾರ ಸರ್. ಸರ್ GST ಬಗ್ಗೆ ಏನು ಮಾಹಿತಿ ಜನಗಳಿಗೆ ಹಂಚೋಕ್ಕೆ ಯೂಟ್ಯೂಬ್ ಚಾನಲಿಂದ ಬಂದಿರೋದು, ನೀವು ನೋಡ್ಕೊಂಡು ಬಂದೆ. ಸೊ ಜನಕ್ಕೆ ಏನು ಹೇಳ್ತಾರೆ ಹೇಳಿ ಸರ್. ಆ್ಯಕ್ಚುಲಿ ಸುಮಾರು 50
52 ವರ್ಷದ ಮೇಲೆ ಮೊದಲನೇ ಬಾರಿಗೆ ಕೋಲಾರ ಜಿಲ್ಲೆಗೆ ಒಂದು ನ್ಯಾಷನಲ್ ಟ್ಯಾಕ್ಸ್ ಕಾನ್ಫರೆನ್ಸು ಮತ್ತು ಟ್ಯಾಕ್ಸ್ ಪ್ರಾಕ್ಟೀಷನರ್ ಡೇ ಅಂತ ಒಂದು ಸೆಲೆಬ್ರೇಷನ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ನಾವು ನಮ್ಮ KSTP ಅಧ್ಯಕ್ಷರು ನಂಜುಂಡ ಪ್ರಸಾದ್ ಅವರಿಗೆ ಆಭಾರಿಯಾಗಿರಬೇಕು. ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಎಜುಕೇಷನ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಎಜುಕೇಷನು ಮತ್ತು ಟೆಕ್ನಿಕಲ್ ಸೆಷನ್ ಅಂತ ಮಾಡ್ತಾಯಿದ್ದೀವಿ. ಸೊ ಇನ್ಕಮ್ ಟ್ಯಾಕ್ಸು ಹೊಸದು ಬಂದು 2025. ಅದರಲ್ಲಿ ಹೊಸ ಆ್ಯಕ್ಟ್ ಏನಿದೆ, ಹಳೆ ಆ್ಯಕ್ಟಿಗೆ ಮತ್ತು ಹೊಸ ಆ್ಯಕ್ಟಿಗೆ ಏನು ಕಂಪ್ಯಾರಿಸನ್ ಇದೆ ಅದನ್ನು ಹೇಳೋಕ್ಕೆ ನಮ್ಮ CAಗಳು ಬಂದಿದ್ದಾರೆ, KSTP ಬಂದಿದ್ದಾರೆ. ಮತ್ತು GSTಲಿ ಹೊಸ ಅಪ್ಡೇಟ್ಸ್ ಬರ್ತಾಯಿದೆ, ಅದನ್ನೆಲ್ಲ ಇವಾಗ ನಾವು ತಿಳಿಸ್ಕೊಡ್ತೀವಿ ಎಲ್ಲನೂ. ಸೊ ಹಾಗಾಗಿ ಇದು ಎಜುಕೇಷನ್ ಪ್ರೋಗ್ರಾಮ್ ಎಲ್ಲಿಗೂ ಅನುಕೂಲ ಆಗುತ್ತೆ, ಎಲ್ಲೂ ಬಂದು ಅದನ್ನು ಉಪಯೋಗಿಸ್ಕೊಳ್ಳಿ, ಅವ್ರ ಉಪಯೋಗ ಆಗಲಿ ಅಂತ ನಾವು ಎಲ್ಲರೂ ಹಾರೈಸ್ತೀವಿ. ಧನ್ಯವಾದ. ನಮ್ಮ ಕೋಲಾರದಲ್ಲಿ ಯಾರ ಹೆಸರು ಬರುತ್ತೆ ಗೊತ್ತಿಲ್ಲ, ಬಟ್ ರವೀಂದ್ರ ಸರ್ ಹೆಸರು ಅಂತ 100% ಬಂದೇ ಬರುತ್ತೆ. ಇದು ನಮ್ಮ ಜನಕ್ಕೆ ತೆರಿಗೆ ಸಂಗ್ರಹಣಾ ಇಲಾಖೆಯಿಂದ ಮತ್ತು ವರ್ತಕರ ಕಡೆಯಿಂದ ಕೊಂಡಿಯಾಗಿ ನಿಂತಿರುವಂತಹ ಈ GST ಫೀಸ್ ಯಾವಾಗಲೂ ನಮಗೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಮಾಡೋದಕ್ಕೆ ಮತ್ತು ಟ್ಯಾಕ್ಸ್ ಕಲೆಕ್ಷನ್ ನೋಟಿಸ್ ಕಳಿಸಿ ಅದಕ್ಕೆ ರಿಪ್ಲೈ ಪಡ್ಕೊಂಡು ಹಾಗೂ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ತುಂಬ ಸಹಾಯ ಮಾಡಿ ಮತ್ತು ತೆರಿಗೆ ಸಲಹೆಗಾರರಾಗಿ ಅವರು ನೀಡ್ತಿರುವಂಥ ಕೊಡುಗೆ ತುಂಬ ಅಪಾರವಾದದ್ದು. ಯಾಕೆಂದರೆ ತೆರಿಗೆ ಪಾವತಿದಾರರಿಗೆ ಎಲ್ಲ ಕಾಂಪ್ಲೆಕ್ಸಿಟೀಸ್ ಗೊತ್ತಿರಲ್ಲ, ಟೆಕ್ನಿಕಾಲಿಟೀಸ್ ಗೊತ್ತಿರಲ್ಲ. ಇವರು ಎಲ್ಲವನ್ನು ಸಮರ್ಪಕವಾಗಿ ತಮ್ಮ ಕ್ಲೈಂಟ್ಸಿಗೆ ತಿಳಿಸ್ಕೊಟ್ಟು ಹಾಗೂ ಅವರ ವಿಷಯವನ್ನು ನಮ್ಮ ಇಲಾಖೆಗೆ ತಿಳಿಸ್ಕೊಟ್ಟು ನಮ್ಮ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ತುಂಬ ಸಲೀಸಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಿರುವಂತಹ ಈ ಒಂದು ಸಮೂಹ ಅಂತ ಹೇಳ್ಬೋದು. ಧನ್ಯವಾದಗಳು. ನಂಜುಂಡ ಪ್ರಸಾದ್ ಸರ್, ನಮಸ್ಕಾರ ಸರ್. ತಮಗೆ ಸ್ವಾಗತ ಸರ್. ನಮಸ್ತೆ ಕೋಲಾರ ಅಂತ ನಮ್ಮದು ಯೂಟ್ಯೂಬ್ ಚಾನಲ್ಲು, ತಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ಜನಗಳಿಗೆ ಏನಾದರೂ ಒಂದು ಮಾಹಿತಿ ಇದೆ? ಏನಿಲ್ಲ ನೋಡಿ, ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮನೇ ನಾಲೆಜ್ಗೋಸ್ಕರ. ಟೋಟಲಿ ಎಲ್ಲ ಜಿಲ್ಲೆಯಿಂದನೂ ಕರ್ನಾಟಕದಾದ್ಯಂತ ಎಲ್ಲ ಪ್ರಾಕ್ಟೀಷನರ್ಗಳು ಬಂದಿದ್ದಾರೆ. ಸೊ ಇದೊಂದು ಮನೆ ಹಬ್ಬದ ಥರ, ಯಾಕೆಂದರೆ ಟ್ಯಾಕ್ಸ್ ಪ್ರಾಕ್ಟೀಷನರ್ ಡೇ ಅಂದರೆ ಎವ್ರಿ ಇಯರು ಮನೆ ಹಬ್ಬನೇ ಎಲ್ಲ ಪ್ರಾಕ್ಟೀಷನರ್ಗಳು ಬಂದು. ತಾನೇನು ಟ್ಯಾಕ್ಸ್ ಪ್ರಾಕ್ಟೀಷನರ್ ಮಾಡಬೇಕಾದ್ರೆ ಮೊದಲನೇ ಫೋಟೋ ಇವತ್ತು ಇಡಬೇಕಾಗಿದ್ದು VV ಉಂಬಾಳ್ ಅವರು. ಸೊ VV ಉಂಬಾಳ್ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲ ಸಂಘಟನೆ ಮಾಡ್ಕೊಂಡಿರೋದ್ರಿಂದ ಸೊ ನಾವು ಎಲ್ಲ ಅವರು ಒಂದು ಕಟ್ಟಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಅಡಿ ನಾವು ಎಜುಕೇಷನ್ ಆಗ್ತಾಯಿದ್ದೀವಿ. ತೆರಿಗೆದಾರರಿಗೆ ಸೂಕ್ತವಾದ ಸಮಯದಲ್ಲಿ ಒಂದು ಸಲಹೆಗಳನ್ನ ಕೊಡ್ತಾಯಿದ್ದೀವಿ. ಸರ್ಕಾರದ ಬೊಕ್ಕಸಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಲ್ಲೇ ಇರ್ತಾರೆ ಸರ್ಕಾರಕ್ಕೂ ಕೂಡ ಸಹಾಯ ಮಾಡ್ತಾಯಿದ್ದೀವಿ. ಟೈಮ್ಗೆ ನಾವು ಫೈಲಿಂಗ್ ಆಗಲಿ, ರಿಟರ್ನ್ಸ್ ಆಗಲಿ ಸಂದರ್ಭದಲ್ಲಿ ನಾವು ಸಂಯೋಜಿತವಾದ ಸಂದರ್ಭದಲ್ಲಿ ನಾವು ಸಲಹೆಗಳನ್ನ ಕೊಟ್ಕೊಂಡು ರೆಪ್ರೆಸೆಂಟೇಷನ್ಸ್ನ ಕೊಟ್ಕೊಂಡು ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಇವರು ಎರಡರ ಜೊತೆನೂ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಅಸೋಸಿಯೇಷನ್ ಇವತ್ತು ಕೆಲಸ ಮಾಡ್ತಾಯಿದೆ. ಸೊ ಹಾಗಾಗಿ ನಮ್ಮ ತೆರಿಗೆ ಸಲಹೆಗಾರರ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಸರ್. ಮತ್ತೊಮ್ಮೆ ನಮ್ಮ ಕೋಲಾರಿಗೆ ನೀವು ಈ ಒಂದು ಕಾರ್ಯಕ್ರಮ ತಂದಿರೋದು ನಮಗೆ ಹೆಮ್ಮೆಯ ವಿಷಯ. ತಮಗೂ ಧನ್ಯವಾದಗಳು ಸರ್ ಮತ್ತು ಅಭಿನಂದನೆಗಳು. ಕೋಲಾರಿಗೆ ನೀವೆಲ್ಲ ಬಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀರಿ ಇವತ್ತು. ಹಾಗೆ ನಮ್ಮ ಕೋಲಾರದ ಪತ್ರಕರ್ತರ ಮಿತ್ರರು ಇಲ್ಲೇ ಇದ್ದಾರೆ. ಪತ್ರಕರ್ತರ ಮಿತ್ರ ಹತ್ರ ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. KSTPA ನಮ್ಮ ಕೋಲಾರಿಗೆ 50ನೇ ವರ್ಷದ ಸಂಭ್ರಮವನ್ನು ಆಚರಿಸ್ಕೊಳ್ಳೋದು ಬಂದಿದೆ. ಪತ್ರಕರ್ತರಾಗಿ ನಿಮಗೇನು ಅನಿಸುತ್ತೆ? ಇದೊಂದು ಒಳ್ಳೆಯ ಬೆಳವಣಿಗೆ. ರಾಷ್ಟ್ರೀಯ ಅಭಿವೃದ್ಧಿ ಕಡೆಗೆ ಹೆಚ್ಚು ಸಹಾಯ ಆಗ್ತಿರೋದು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಸೊ ಹಾಗಾಗಿ ಇಂಥ ಸಮ್ಮೇಳನಗಳು ಹೆಚ್ಚಾಗಿ ನಡೆದು ಜನರ ಜಾಗೃತಿ ಆದರೆ ಒಳ್ಳೆಯದು. ನಮ್ಮ ಕೋಲಾರಕ್ಕೆ ಬಂದಿರೋದೇ ನಮ್ಗೆ ಅದೊಂದು ಹೆಮ್ಮೆ ವಿಷಯ ಅಲ್ವಾ? ಧನ್ಯವಾದಗಳು ಮೇಡಮ್. ನಮ್ಮ ಏಕೈಕ ಪತ್ರಮ ಮಾಧ್ಯಮಿ ಮೇಡಮ್ಮು ನಮ್ಮ ಕೋಲಾರಿಗೆ ಏಕೈಕ ಮಹಿಳೆ ಪತ್ರ ಮಾಧ್ಯಮದ ಮಿತ್ರರು. ನಮಸ್ಕಾರಮ್ಮ. ತಾವೇನು ಹೇಳ್ತೀರಾ ಸರ್? ಅಂದರೆ ಎಲ್ಲರಿಗೂ ತಿಳಿಯೋ ಥರ ಎಕ್ಸ್ಪ್ಲೈನ್ ಇದು ಮಾಡ್ತಾರೆ. ಥ್ಯಾಂಕ್ ಯು. ಮೊಬೈಲನ್ನು ಸೈಲೆಂಟ್ ಮೋಡ್ ಇಟ್ಕೊಳ್ಳಿ ಅಥವಾ ಸ್ವಿಚ್ ಆಫ್ ಮಾಡಿ. ಇದು ನಿಮಗೆ ಡಿಸ್ಟರ್ಬ್ ಮಾಡೋದಷ್ಟೇ ಅಲ್ಲ. All your questions will answer, don't worry. At the end, we will take some time. We will try to answer all the questions. Now, what is my topic is major highlights of Income Tax Act 2025. Like a student, you have been all doing practice, but daily my humble request is study 5 pages daily in the new Income Tax Act. Now, why new Income Tax Act was required? Why they did government? Why new Income Tax is required? Year and previous year in the old Income Tax Act 1961. So after 65 years, 4,000 amendments 325. Now what is the reason?
Now they are telling over a period of time, the act has become very heavy, very bulky. 4,000 amendments. There are certain words which are used, which are all old British language, old British archaic language. They want to, simplify the wordings in the act. So at 100 places in the act, notwithstanding was used, notwithstanding so and so. So now, my dear friends, that act is pure. How many sections are there in the old act? In the old act, there were 298 sections. In the new act, how many sections are there? In the new act, there are 536 sections. But all of you know, in the old act, there are not 298 sections. There were 819 sections. Why? Subsection, then not proviso, item, further provided for, then also provided for. Is it over? No. There is explanation. So, explanation number 3 goes on and on. So, ಸಂಬಂಧಪಟ್ಟಂಗೆ ನಮ್ಮ ಜನಕ್ಕೆ ಏನಾದ್ರು ಹೇಳಕ್ಕೆ ಬಯಸ್ತಾರೆ? ರಾಷ್ಟ್ರೀಯ ಟ್ಯಾಕ್ಸ್ ಪ್ರಾಕ್ಟೀಷನರ್ ಡೇ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಹಾಜರಾಗಿದ್ದಾರೆ, ಎಲ್ಲ ಜಿಲ್ಲೆಯವರು ಹಾಜರಾಗಿದ್ದಾರೆ. ಈ 53ನೇ ನ್ಯಾಷನಲ್ ಟ್ಯಾಕ್ಸ್ ಕಾನ್ಫರೆನ್ಸ್ ನಾವು ಏನು ಮಾಡಿದ್ದೀವಿ ಕೋಲಾರದಲ್ಲಿ, ಕೋಲಾರ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿಗೆ ಮಾಡಿರೋದು. ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಸಹ ತುಂಬ ಸಹಕರಿಸಿ ನಮ್ಮ ಜೊತೆ ಒಡನಾಟ ಇಟ್ಕೊಂಡು ಇದು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆಯಿಂದನೂ ಸಹ ನಮ್ಮ ವೃತ್ತಿ ಬಾಂಧವರು ಬಂದಿದ್ದಾರೆ, ಆಮೇಲೆ ವೃತ್ತಿ ಮಿತ್ರರು ಬಂದಿದ್ದಾರೆ. ಇದು ಒಳ್ಳೆಯ ಒಂದು ಅವೇರ್ನೆಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಪ್ರತಿ ಜಿಲ್ಲೆಗಳಲ್ಲಿ ನಡೀತದೆ. ಹಾಗೆ ಈ ಸತಿ 53ನೇ ವರ್ಷಕ್ಕೆ ಕೋಲಾರ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಕೋಲಾರಿಗೆ ಈ ಒಂದು ಕಾರ್ಯಕ್ರಮ ಬರಲಿ ಅಂತ ನಾವು ಆಶಿಸ್ತೀವಿ. ಈ ಅವೇರ್ನೆಸ್ ಬಗ್ಗೆ, ಟ್ಯಾಕ್ಸೇಷನ್ ಬಗ್ಗೆ ತುಂಬ ಜನಕ್ಕೆ ಅವೇರ್ನೆಸ್ ಇಲ್ಲ. ಕೆಲವರೆಲ್ಲ ಏನು ಹೇಳ್ತಾರೆ, ಅಯ್ಯೋ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಅಂದರೆ ನಮ್ಮ ಆಡಿಟ್ರಿದ್ದಾನೆ ನೋಡ್ಕೊತಾರೆ ಬಿಡು ಅಂತಾರೆ. ಆಡಿಟ್ರಿಗೆ ನಾವು ಏನು ಡಾಕ್ಯುಮೆಂಟ್ ಕೊಡಬೇಕು, ನಾವು ಏನು ಡಾಕ್ಯುಮೆಂಟ್ ಇಟ್ಕೋಬೇಕು, ಲೀಗಲಾಗಿ ಏನು ಮಾಡಬೇಕು ಅನ್ನೋದನ್ನು ಫಸ್ಟು ನಾವು ತಿಳ್ಕೋಬೇಕು. ತಿಳಿಬೇಕಾದ್ರೆ ಅವ್ರು ಇಂಥ ಸಂದರ್ಭ, ಇಂಥ ಒಂದು ಸೆಮಿನಾರ್ಗೆ ಪ್ರತಿಯೊಬ್ಬರು ಬಂದು ಸೆಮಿನಾರ್ನ ಅಟೆಂಡ್ ಮಾಡಿದಾಗ ಅದಕ್ಕೆ ವಿಚಾರ ಗೊತ್ತಾಗ್ತದೆ ಯಾವ ಥರ. ಸರ್, ಇನ್ನೊಂದು ಮಾಹಿತಿ. ಪ್ರತಿಯೊಬ್ಬ ವ್ಯಕ್ತಿಯೂ ಯಾರ್ಯಾರು ಬಿಸ್ನೆಸ್ ಮಾಡ್ತಾರೋ ಅವರೆಲ್ಲನೂ ಪ್ರತಿಯೊಬ್ಬರೂ GST ಮತ್ತು IT ರಿಟರ್ನ್ ಯಾಕೆ ಮಾಡಲೇಬೇಕಂದ್ರೆ ಫಸ್ಟು ಮೊದಲನೇ ಬಾರಿಗೆ GST ಯಾವುದೇ ಒಂದು ಪರ್ಚೇಸ್ ಮಾಡಿ ಸೇಲ್ ಮಾಡಬೇಕಾದ್ರೆ ವಿತೌಟ್ GST ಅವ್ರಿಗೆ ಮೆಟೀರಿಯಲ್ಲೇ ಬರೋದಿಲ್ಲ. ಇನ್ ಕೇಸ್ ಬಂತು ಅಂದ್ಕೊಳ್ಳಿ, ಮಧ್ಯದಲ್ಲಿ ಹಿಡಿತಾರೆ. ಯಾಕೆ ಹಿಡಿತಾರೆ ಅಂದರೆ 50,000 ಮೇಲ್ಪಟ್ಟು ಮೆಟೀರಿಯಲ್ ಬಂದರೆ ಅದಕ್ಕೆ EUA ಬಿಲ್ ಅಂತ ಒಂದಿದೆ, ಅದನ್ನು ಹಾಕ್ಕೊಂಡೇ ಬರಬೇಕು. ಅದು 1 ಸರಿ 2 ಸರಿ ಓಕೆ, ಪದೇ ಪದೇ ಆಗ್ತಾಯಿದ್ರೆ ಇಷ್ಟಾಗಿದೆಯಲ್ಲ ನಿಮ್ಮ ಟರ್ನೋವರು, ಯಾಕೆ ನೀವು ರಿಜಿಸ್ಟ್ರೇಷನ್ ತೊಗೋಬಾರ್ದು ಅಂತ ಈಗೆಲ್ಲ ಪ್ಯಾನ್ ಬೇಸಿದೆ. ಪ್ಯಾನು ಆಧಾರ ಎಲ್ಲ ಬೇಸಿರೋದ್ರಿಂದ ಮಾಹಿತಿ ಆಟೋಮೆಟಿಕ್ಕಾಗಿ ಡಿಪಾರ್ಟ್ಮೆಂಟ್ಗೆ ಲಿಂಕ್ ಆಗ್ತದೆ. ಹಂಗಿರುವಾಗ ನಾವು GST ತೊಗೊಳ್ಳೇಬೇಕು. ನೋಂದಣಿ ಮಾಡಿಸ್ಕೊಂಡು ನಾವು ರಿಜಿಸ್ಟ್ರೇಷನ್ ಮಾಡಿ ವ್ಯಾಪಾರ ಮಾಡೋದ್ರಿಂದ ನಮಗೆ ಯಾವುದೇ ತೊಂದರೆ ಬರೋದಿಲ್ಲ. ಸಕಾಲಕ್ಕೆ ತೆರಿಗೆ ಪಾವತಿ ಮಾಡಿಕೊಂಡು ಕರೆಕ್ಟಾಗಿ ಅದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೊಂಡು ಮಾಡಿದ್ರೆ GSTಯಿಂದ ಏನೇ ಸಮಸ್ಯೆ ಇಲ್ಲ. GST ಆದ ನಂತರ 1 ಇಯರ್ಗೊಮ್ಮೆ ಆದಾಯ ತೆರಿಗೆ ಅಂತ ಒಂದು ಫೈಲ್ ಮಾಡಬೇಕು. ಆದಾಯ ತೆರಿಗೆ ಯಾಕೆ ಫೈಲ್ ಮಾಡಬೇಕಂದ್ರೆ GST ಬಂದು ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು ಅಷ್ಟೇ. GSTದಲ್ಲಿ ಖರೀದಿ ಮಾಡಿದಾಗ ಏನು ಬರುತ್ತೆ ಟ್ಯಾಕ್ಸು, ಮಾರಾಟ ಮಾಡಿದಾಗ ಏನು ಹೋಗುತ್ತೆ ಟ್ಯಾಕ್ಸು, ಅಷ್ಟನ್ನು ನಾವು ಸರ್ಕಾರಕ್ಕೆ ಕಟ್ಟಬೇಕು. ಇದು ಮುಗೀತು, ಒಂದು ಪಾರ್ಟ್ ಇದು GST ಪಾರ್ಟ್ ಅಷ್ಟೇ. ಸೆಕೆಂಡ್ ಪಾರ್ಟು ಆದಾಯ ತೆರಿಗೆ ಯಾವಾಗ ಬರುತ್ತೆ ಅಂದರೆ ಈ ನಮ್ಮ ಬಿಸ್ನೆಸ್ಸು ಅತಿಯಾಗಿ ವಹಿವಾಟು ಆದಲ್ಲಿ ಆಗೇನಾಗ್ತದೆ ಅಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಮಾಡಲೇಬೇಕು. ಯಾಕೆ ಮಾಡಬೇಕಂದ್ರೆ ಬ್ಯಾಂಕಲ್ಲಿ ಟರ್ನ್ ಆಗಿರ್ತದೆ, ಮತ್ತು ನಮ್ಮದು ಟರ್ನ್ GSTಯಲ್ಲಿ ಹೆಚ್ಚಿಗೆ ಆಗಿರ್ತದೆ. ನಾವು ಇನ್ ಕೇಸ್ ಮಾಡಲಿಲ್ಲ ಅಂದರೆ ಮತ್ತೆ ಆದಾಯ ತೆರಿಗೆದವರು ನೋಟಿಸ್ ಕೊಡ್ತಾರೆ, ನೀವಿಷ್ಟು ತೆರಿಗೆ. ಏನು ಲಿಮಿಟ್ ಏನಿದೆ ಸರ್? ಲಿಮಿಟ್ ಇದೆ 12 ಲಕ್ಷ. ಈಗ 12 ವರ್ಷದ ಈ 26-27ಕ್ಕೆ 12,75,000 ಆದಾಯ ತೆರಿಗೆ ಇನ್ಕಮನ್ನು ಲಿಮಿಟ್ ಮಾಡಿದ್ದಾರೆ. ತೆರಿಗೆ ಬರೋದಿಲ್ಲ, ಆದರೆ ಫೈಲ್ ಅಂತೂ ಕಂಪಲ್ಸರಿ ಮಾಡಬೇಕು. ಫೈಲ್ ಕಂಪಲ್ಸರಿ ಮಾಡಬೇಕು ಸರ್.
ಫೈಲ್ ಮಾಡೋದ್ರಿಂದ ಬೆನಿಫಿಟ್ ಏನೇನು? ಬೆನಿಫಿಟ್ ಏನಂದರೆ ಅವರಿಗೆ ವೈಟ್ ಮನಿ ಡಿಕ್ಲೇರ್ ಆಗ್ತದೆ ಒಂದು. ಎರಡನೇದಾಗಿ ಬ್ಯಾಂಕ್ಗಳಲ್ಲಿ ಲೋನ್ ಬೇಕಾಗಿದ್ದರೆ ಬ್ಯಾಂಕವರು 3 years ಆದಾಯ ತೆರಿಗೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಲೋನು ಸ್ಯಾಂಕ್ಷನ್ ಮಾಡೋದು ಕಷ್ಟ ಆಗ್ತದೆ. ಸರ್, ಇನ್ನೊಂದು ಕೇಳ್ಪಟ್ಟಿದ್ದೆ ನಾನು, ಯಾರು GST ಮತ್ತು ಆದಾಯ ತೆರಿಗೆ IT ರಿಟರ್ನ್ ಯಾರು ಮಾಡಿರ್ತಾರೋ ಅವ್ರು ಏನಾದರೂ ದುರ್ಘಟನೆ ವೇಳೆಯಲ್ಲಿ ಏನಾದರೂ ಆದರೆ ಅದ್ರ ಮುಖಾಂತರ ಅವ್ರಿಗೆ ಅದು ಏನಾಗ್ತದೆ, ಈಗ ಆದಾಯ ತೆರಿಗೆ ಡಿಕ್ಲೇರ್ ಏನು ಮಾಡಿರ್ತಾನೆ ಒಬ್ಬ ಮನುಷ್ಯ 12 ಲಕ್ಷನೋ 15 ಲಕ್ಷನೋ ತೆರಿಗೆ ಡಿಕ್ಲೇರ್ ಮಾಡಿ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಿದ್ದಲ್ಲಿ ಇನ್ ಕೇಸ್ ಆಕ್ಸಿಡೆಂಟ್ ಆಗಿ ಏನೋ ಒಂದು ಆದಾಯ ಅವನು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೈರ್ ಆದಾಗ ಕೋರ್ಟಲ್ಲಿ ಅವನ ಏಜ್ ಏನು, ಅವನದು ಬಿಸ್ನೆಸ್ ವಹಿವಾಟು ಏನಿತ್ತು ಇದನ್ನೆಲ್ಲನೂ ನಾವು ಕೋರ್ಟ್ ಗಮನಕ್ಕೆ ತೊಗೊಂಬಂದಾಗ ಅವನಿಗೆ ಈ 3 ವರ್ಷದ್ದು 4 ವರ್ಷದ್ದು ವಾರ್ಷಿಕ ಅವನ ಆದಾಯ ಸರ್ಕಾರಕ್ಕೆ ಏನು ಸಲ್ಲಿಕೆ ಮಾಡಿದ್ನೋ ಇದನ್ನೆಲ್ಲ ಪರಿಗಣಿಸಿ ಕೋರ್ಟು ಇನ್ನು ಮುಂದೆ ಅವನು ಏನು ವಹಿವಾಟು ಮಾಡ್ತಾಯಿದ್ನೋ ಇನ್ನು ಏನು ಸಂಪಾದನೆ ಮಾಡ್ತಾಯಿದ್ನೋ ಅದ್ರ ಬಗ್ಗೆ ಎಲ್ಲ ಪರಿಗಣಿಸಿ ಅವ್ರಿಗೆ ಕಾಂಪೋಸಿಷನನ್ನು ಕೊಡ್ತದೆ. ಈ ಮಾಹಿತಿ ನನಗೆ ಬೇಕಾಗಿತ್ತು. ಥ್ಯಾಂಕ್ ಯು ಸರ್, ಇವು ಚೆನ್ನಾಗಿ ಹಂಚ್ಕೊಂಡ್ರಿ ಮಾಹಿತಿನ. ಸರಿ. ಆಮೇಲೆ ನಾವು ಸರ್ಕಾರಕ್ಕೆ ಸರಿಯಾದ ಸಮಯದಲ್ಲಿ ತೆರಿಗೆ ಕಟ್ಟೋದ್ರಿಂದ ಸರ್ಕಾರನೂ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಹೌದು. ಇನ್ ಟೈಮಲ್ಲಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಸರ್ಕಾರಕ್ಕೂ ಪ್ರತಿ ತಿಂಗಳು ಇಷ್ಟು ಅಂತ ಲಿಮಿಟ್ ಇರ್ತದೆ, ಅಷ್ಟು ಅಮೌಂಟನ್ನು ನಾವು ಬಗ್ಸಿಗೆ ತುಂಬಿಸ್ಬೇಕಂದ್ರೆ ಅವ್ರಿಗೆ ಬಜೆಟ್ ಮಾಡೋವಾಗೆ ಇಷ್ಟು ಮಾರಾಟ ಆಗ್ತಾಯಿದೆ, ಇಷ್ಟು ತೆರಿಗೆ ಬರುತ್ತೆ ಅನ್ನೋದನ್ನು ಅನಾಲಿಸಿಸ್ ಮಾಡಿದ್ದಾರೆ. ಸ್ವಲ್ಪ ವಯಾ ಮೀಡಿಯಾ ಹೆಚ್ಚು ಕಮ್ಮಿ ಆಗ್ಬೋದು, ಹೋಗ್ತಾ ಇರ್ತದೆ. ಸರ್ ಇದನ್ನೇ ಪೂರ್ತಿಯಾಗಿ ಹೇಳಿ ಇಲ್ಲಿಗೆ ಏನು ಮಾಡಿ ಕೊನೆಯದಾಗಿ ಏನು ಹೇಳ್ತೀರೋ ಅದನ್ನು. ನಾವು ಲಾಸ್ಟಲ್ಲಿ ಹೇಳೋದೇನೆಂದರೆ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ವಹಿವಾಟು ಮಾಡೋರು ನೀವು ಅವೇರ್ನೆಸ್ ತೊಗೊಳ್ಳಿ. ವಿಚಾರ ಗೊತ್ತಿಲ್ಲ, ನಿಮ್ಮ ನಿಯರೆಸ್ಟ್ ಇರೋವಂಥ ತೆರಿಗೆ ಸಲಹೆಗಾರನ ಕಾಂಟ್ಯಾಕ್ಟ್ ಮಾಡಿ, ವಿಚಾರ ತಿಳ್ಕೊಳ್ಳಿ, ನಿಮ್ಮ ಬಿಸ್ನೆಸ್ಸನ್ನು ಡೆವಲಪ್ ಮಾಡಿ. ಮತ್ತು ಏನೋ ಮಾಡಿ ನೀವು ಬಿಸ್ನೆಸ್ ಇದು ಮಾಡಿ ನೋಟಿಸ್ ತೊಗೊಂಡು ತೆರಿಗೆ ಮತ್ತು ಅದಕ್ಕೆ ಇಂಟ್ರೆಸ್ಟು ಅದಕ್ಕೆ ಬಡ್ಡಿ ಹಾಕ್ಕೊಂಡು 1ಕ್ಕೆ 3 ಆಗಿ ಬ್ಯಾಂಕ್ ಮೆಂಬರ್ಶಿಪ್ ಕೇಳ್ತಾರೆ. ಎಲ್ಲೇ ಹೋದ್ರೂ ನಮ್ಮ ರಾಜಕಾರಣಿಗಳು ಮತ ಎಷ್ಟಿದೆ ಅಂದಂಗೆ ನಮ್ಮ ಅಧ್ಯಕ್ಷರುಗಳು ಅದನ್ನೇ ಕೇಳ್ತಾರೆ. ನೀವು ಸಣ್ಣ ಮಟ್ಟದಲ್ಲಿದ್ದೀರಿ ಕೋಲಾರದವರು, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ಕಷ್ಟ ಆಗ್ತದೆ, ಯೋಚನೆ ಮಾಡಿ ಅಂದರು. ಈಗ ನಾವು ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮನ ಮಾಡಿ ರಾಜ್ಯದಲ್ಲಿ ಹಿಂಗೆ ಕೇಳಿದ್ದೀವಿ, ಮಾಡೋಣ, ನೀವೆಲ್ಲ ಒಮ್ಮತ ಕೊಟ್ಟರೆ ನಾನು ರಾಜ್ಯಾಧ್ಯಕ್ಷರಿಗೆ ಅನುಮತಿ ಕೊಡ್ತೀನಿ ಅಂದರೆ ನಮ್ಮವರೆಲ್ಲ ಒಂದೇ ಒಮ್ಮತದಲ್ಲಿ ಏನೇ ಕಷ್ಟ ಆಗಲಿ ನಾವು ಮಾಡೋಣ, ನೀವು ಅವ್ರ ಹತ್ರ ಅನುಮತಿ ತಗೊಂಡು ಬನ್ನಿ ಅಂತ ಹೇಳಿದ್ರು. ಮತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನೇ ಕರೆಸಿ ಒಂದು ಮೀಟಿಂಗನ್ನು ಏರ್ಪಾಡು ಮಾಡಿ ನಮ್ಮವ್ರನ್ನೆಲ್ಲ ಕರೆಸಿ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಒಪ್ಪಿಗೆ ಕೊಟ್ಟರು. ಇದರಿಂದ ನಾವು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ. ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಮ್ಮ ಕರದಾತರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಈವ್ನಿಂಗ್ ಕರೆದಿದ್ದೀವಿ, ಅವ್ರಿಗೆಲ್ಲ ಸನ್ಮಾನ ಇದೆ ಮತ್ತು ಊಟ ಇದೆ, ಬಂದು ಮಾಡ್ಕೊಂಡು ಹೋಗಿ ಕುಟುಂಬ ಸಮೇತ ಬನ್ನಿ ಅಂತ ನಮ್ಮ ಕರದಾತರನ್ನೆಲ್ಲ ಕರೆದಿದ್ದೀವಿ. ಅವರಿಂದ ಇವತ್ತು ನಾವು ಈ ಇದರಲ್ಲಿದ್ದೀವಿ. ಸರ್, ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀರಾ, ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಅಂದರೆ ಕೋಲಾರಿಗೆ ಈ ರೀತಿ ಒಂದು ಕಾರ್ಯಕ್ರಮ ತೊಗೊಂಬರೋದು, ಅದು ರಾಜ್ಯ ಮಟ್ಟದಲ್ಲಿ ಹೋರಾಡಿ ಅವ್ರಿಗೆ ಮನವೊಲಿಸಿ ಅಲ್ಲಿಂದ ತೊಗೊಂಬರೋವಂಥದ್ದು ಭಾಳ ದೊಡ್ಡ ಕೆಲಸ. ಅದನ್ನು ನೀವು ಸಾಧಿಸಿ ಕೋಲಾರಕ್ಕೆ ತೊಗೊಂಬಂದಿದ್ದೀರಾ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸರ್. ನಾನು ನಿಮ್ಮ ಮಿತ್ರರಲ್ಲಿ ಇನ್ನೊಂದು ಏನಂದರೆ ನಿಮ್ಮ ಗಮನಕ್ಕೆ ಬಂದೇ ಬರ್ತದೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ. ನಮ್ಮ ಟ್ಯಾಕ್ಸ್ ಪ್ರಾಬ್ಲಮ್ ಎಲ್ಲೇ ಇರಲಿ, ನಮ್ಮ ಡಿಸ್ಟ್ರಿಕ್ಟಲ್ಲಿ ಆಗಲಿ ಎಲ್ಲೇ ನಿಮ್ಮ ಗಮನ ತೊಗೊಂಬಂದ್ರೆ ನಮ್ಮ ಗಮನ ತೊಗೊಂಬನ್ನಿ, ಅನುಕೂಲ ಮಾಡೋಣ ಜನಕ್ಕೆ. ಕಟ್ಟೋದನ್ನು ಕಟ್ಟೋಣ ಸರ್, ಕಟ್ಟೋದನ್ನು ನಾನು ಕಟ್ಟಲೇಬೇಕು. ನಾನು ಆಡಿಟ್ ಹೋದರೆ ನನ್ನ ಟ್ಯಾಕ್ಸ್ ನಾನು ಕಟ್ಟದೇ ಇರೋಕ್ಕಾಗೋದಿಲ್ಲ, ನಾನು ಕಟ್ಟಬೇಕು. ಕಟ್ಟೋದನ್ನು ಕಟ್ಟೋಣ, ಕಟ್ಟದೇ ಇರೋದನ್ನು ನಾವು ವೆರಿಫೈ ಮಾಡಿ ಏನು ಬರುತ್ತೋ ಅದಕ್ಕೆ ಸಜೆಷನ್ ಕೊಟ್ಟು ಅವ್ರಿಗೂ ಒಂದು ಸಪೋರ್ಟಾಗಿ ನಿಲ್ಲೋಣ. ಇಷ್ಟು ಹೇಳ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.